ಇವತ್ತು ತುಂಬ ಸುಲಭವಾಗಿ ಉಪ್ಪಿನ ಶೇಂಗಾ ಬೀಜನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಚಟ್ಪಟ್ನಲ್ಲಿ ಮಾಡ್ಕೋಬೋದು. ಇದು ಟೀ ಟೈಪ್ ಸ್ನ್ಯಾಕ್ಸ್ನ ಹೇಳಿ ಮಾಡಿಸಿದಂಗಿದೆ. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ತುಂಬ ಸರಳವಾಗಿ ಮಾಡ್ಕೋಬೋದು. ಇದು ನೋಡಿ, ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ದಪ್ಪ ಶೇಂಗಾ ಬರುತ್ತೆ ನೋಡಿ, ಅದನ್ನೇ ತೊಗೊಳ್ಳಿ. ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಯಾವುದು ಇರ್ತದೆ ಅದನ್ನೇ ತೊಗೋಬೋದು. ಇವಾಗ ಕ್ಲೀನಾಗಿ ನಾನಿಂದು ಆರಿಸ್ಕೊಂಡು ಇಟ್ಕೊಂಡಿನಿ. ಇವಾಗ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ 2 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಮತ್ತು ಈ ರೆಸಿಪಿನ ನೀವು ಕೇವಲ ಒಂದು ಸಲ ಮಾಡಿ ಇಟ್ಕೊಂಡು ತಿಂಗಳು ತನಕ ಇದನ್ನು ನೀವು ತಿನ್ಬೋದು, ಏನೂ ಆಗೋದಿಲ್ಲ, ಕ್ರಿಸ್ಪಿಯಾಗಿ ಉಳಿಯುತ್ತೆ ಇದು. ಓಕೆ, ನೀರು ಕೂಡ ಕುದಿ ಬಂದಿದೆ. ಇವಾಗ ಶೇಂಗಾ ಬೀಜನ ಹಾಕ್ಕೊತಿದ್ದೀನಿ. ಓಕೆ, ಇಲ್ಲಿ ಶೇಂಗಾ ಬೀಜ ಎಷ್ಟೋ ತನಕ ಕುದಿಸ್ಬೇಕಂದ್ರೆ ಮೀಡಿಯಮ್ ಗ್ಯಾಸ್ನಲ್ಲಿ ಸುಮಾರು ಒಂದು 5 ನಿಮಿಷ ಆಗೋ ತನಕ ಮಾತ್ರ ಇದನ್ನು ಕುದಿಸ್ಬೇಕಾಗುತ್ತೆ. ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಟೈಮ್ ಹಚ್ಚಿ ಒಂದು 5 ನಿಮಿಷ ಆಗೋ ತನಕ ಇದನ್ನು ಕುದಿಸ್ಕೊಳ್ಳಿ. ಓಕೆ, ಒಂದು 3 ನಿಮಿಷ ಆಗಿದೆ. ಇವಾಗ 3 ನಿಮಿಷ ಆದಮೇಲೆ ಇದನ್ನು ಎಲ್ಲನೂ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಸರಿಯಾಗಿ. ಇದು ಕುದ್ದಾದಮೇಲೆ ದಪ್ಪ ಆಗುತ್ತೆ ಶೇಂಗಾ ಬೀಜ. ಓಕೆ ನೋಡಿ, ಸುಮಾರು ಒಂದು 5 ನಿಮಿಷ ಆಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ. ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಈ ಶೇಂಗಾ ಬೀಜನ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀರು ಶೇಂಗಾ ಬೀಜನ ಬೇರೆ ಬೇರೆ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ಹೊತ್ತು ನೀರಿನಲ್ಲಿ ಬಿಡಬಾರ್ದು. ಇದು 5 ನಿಮಿಷ ಆದಮೇಲೆ ಫಟಾಫಟ್ ಅಂತ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಜಲ್ಲಿಯಲ್ಲಿ ಹಾಕಿಟ್ಕೊಂಡಿನಿ. ಬಾಕಿ ನೀರು ಕೆಳಗಡೆ ಅದು ಹೋಗುತ್ತೆ. ಇವಾಗ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಓಕೆ ನೋಡಿ, ಕಾಟನ್ ಬಟ್ಟೆಯಲ್ಲಿ ಫ್ಯಾನಿನ ಕೆಳಗಡೆ ಒಂದು 10 ನಿಮಿಷ ಆಗೋ ತನಕ ಇದನ್ನು ನಾನು ಡ್ರೈ ಮಾಡ್ಕೊಂಡು ತೊಗೊತಿದ್ದೀನಿ. ಜಸ್ಟ್ ಮೇಲಿನ ಸಿಪ್ಪೆ ಸ್ವಲ್ಪನೇ ಡ್ರೈ ಆಗಬೇಕು, ಯಾಕಂದರೆ ಇದು ಹಸಿ ಇರುತ್ತೆ ಅಲ್ವಾ, ಹೀಗಾಗಿ. ಓಕೆ, ಒಂದು 10 ನಿಮಿಷ ಆಗೋ ತನಕ ನಾನು ಫ್ಯಾನಿನ ಕೆಳಗಡೆ ಬಿಟ್ಟಿದ್ದ. ಮೇಲೆ ಎಲ್ಲ ಡ್ರೈ ಆಗಿದೆ. ಮತ್ತು ಜಾಸ್ತಿ ಹೊತ್ತು ಕೂಡ ಇದನ್ನು ಬಿಡಬಾರ್ದು. 10 ನಿಮಿಷ ಆದಮೇಲೆ ಇದನ್ನು ಹುರ್ಕೋಬೇಕಾಗುತ್ತೆ. ಹೀಗಾಗಿ ನಾನಿಲ್ಲಿ ಪ್ಯಾನ್ನಲ್ಲಿ 1 ಕಪ್ ಆಗುವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇದು ನೀವು ಉಪ್ಪನ್ನ ಒಂದು 3ರಿಂದ 4 ಸಲತಾನು ಯೂಸ್ ಮಾಡ್ಕೋಬೋದು ಮತ್ತೆ ಇದಕ್ಕೆ. ಹೀಗಾಗಿ ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸುಮಾರು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಉಪ್ಪು ಒಂದು 3ರಿಂದ 4 ನಿಮಿಷ ಆಗೋ ತನಕ ಇದನ್ನು ನಾನು ಹುರ್ಕೊತಿದ್ದೀನಿ. ಅಂದರೆ ಉಪ್ಪು ಗರಮ್ ಆಗಬೇಕು. ಹೀಗಾಗಿ ಒಂದು 3ರಿಂದ 4 ನಿಮಿಷದಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ಹುರ್ಕೊಳ್ಳಿ, ಗರಮ್ ಆಗುತ್ತೆ ಅದು. ಓಕೆ ನೋಡಿ, ಉಪ್ಪು ಗರಮ್ ಆಗಿದೆ. ಜಾಸ್ತಿ ಕೂಡ ಉಪ್ಪು ಗರಮ್ ಆಗಬಾರ್ದು, ಅಷ್ಟೇ ಮೀಡಿಯಮ್ ಆಗಿರಲಿ. ಚೆಕ್ ಮಾಡಿ ನೋಡ್ಬೋದು ನೀವು. ಉಪ್ಪು ಗರಮ್ ಆಗಿದೆ. ಇವಾಗ ಗರಮ್ ಆದಮೇಲೆ ಈ ಶೇಂಗಾ ಬೀಜನ ಹಾಕ್ಕೊತಿದ್ದೀನಿ. ಮತ್ತು ಶೇಂಗಾ ಬೀಜ ಕೂಡ ಅಷ್ಟೇ ಎಲ್ಲನೂ ಸೇರಿಸಿ ಒಮ್ಮೆನೇ ಇದರಲ್ಲಿ ಹಾಕೋಕ್ಕೆ ಹೋಗಬಾರ್ದು. ನಾನು 3 ಭಾಗ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ಗ್ಯಾಸನ್ನು ನಾನು ಸ್ಲೋದ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿ ಇಟ್ಕೊಂಡು ಹುರ್ಕೊತಿದ್ದೀನಿ. ಇಲ್ಲಿ ಟೈಮ್ ಎಷ್ಟು ಹಿಡಿಯುತ್ತೆ ಅನ್ನೋದಾದರೆ ಸುಮಾರು ಒಂದು 5 ನಿಮಿಷದಲ್ಲಿ ಒಂದು ಬ್ಯಾಚ್ ತಯಾರಾಗುತ್ತೆ. ಅಥವಾ ನೋಡಿ, ಈ ರೀತಿ ನೀವು ಸಿಪ್ಪೆ ಸುಲಿದು ನೋಡ್ಕೋಬೋದು. ಸಲೀಸಾಗಿ ಅದು ಸಿಪ್ಪೆ ಬೇರೆ ಆಗ್ತಿದೆ ಮತ್ತು ಸ್ಮೆಲ್ ಕೂಡ ಬರುತ್ತೆ ಇದು ಹುರಿದಿದ್ರೆ. ಇವಾಗ ನಾನು ತೊಗೊತಿದ್ದೀನಿ. ಸುಮಾರು ಒಂದು 5ರಿಂದ 6 ನಿಮಿಷ ನಮಗೆ ಟೈಮ್ ಹಿಡಿದಿದೆ ಇಲ್ಲಿ ಒಂದು ಬ್ಯಾಚ್ನಲ್ಲಿ. ಸೊ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬಾ ಸರಿಯಾಗಿ ಬರುತ್ತೆ ಇದು. ಸೊ ಒಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ನೀವು ತಿಂಗಳುಗಟ್ಟಲೆ ಇದನ್ನು ನೀವು ಸ್ಟೋರ್ ಮಾಡಿಟ್ಕೋಬೋದು. ಯಾವಾಗ ಬೇಕು ಆವಾಗ ನೀವು ಇದನ್ನು ಸ್ನ್ಯಾಕ್ನ ತಿನ್ಬೋದು. ಓಕೆ, ಒಂದು ಬ್ಯಾಚ್ ತಯಾರಾಗಿದೆ. ಇವಾಗ ಅಂದರೆ ಒಂದು ಸಿಪ್ಪೆ ಸುಲಿದು ನೋಡ್ಕೋಬೋದು ನೀವು. ಸಿಪ್ಪೆ ಸಲೀಸಾಗಿ ಹೊರಗಡೆ ಆಗ್ತಿದೆ ಅನ್ನೋದಾದರೆ ಇದು ತಯಾರಾಗಿದೆ ಅಂತ ಅರ್ಥ. ಓಕೆ ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ತಯಾರಾಗಿದೆ ಇವಾಗ. ಸೊ ಥರ್ಡ್ ಬ್ಯಾಚ್ ಕೂಡ ತಯಾರಾಗಿದೆ ಇವಾಗ. ಅಂದರೆ ನಾನು ಅರ್ಧ kg ಶೇಂಗಾ ಬೀಜದಲ್ಲಿ 3 ಭಾಗ ಮಾಡ್ಕೊಂಡು ಹುರ್ಕೊಂಡಿನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತಿನ್ನೋಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಓಕೆ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ಏನಿಲ್ಲ, ನೀರಿನಲ್ಲಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ, ಉಪ್ಪಿನಲ್ಲಿ ಒಂದು 5 ನಿಮಿಷ ಹುರ್ಕೊಳ್ಳಿ. ಥ್ಯಾಂಕ್ ಯು.